ಉಡುಪಿಯಲ್ಲಿ ಸುರಿದ ಧಾರಾಕಾರ ಮಳೆಗೆ ಚಂದ್ರಮೌಳೇಶ್ವರ ದೇವಸ್ಥಾನ ಜಲಾವೃತವಾಗಿದೆ. ದೇವಸ್ಥಾನದ ಪ್ರಾಂಗಣ ಸುತ್ತು ಪೌಳಿ ಮಳೆ ನೀರಿನಿಂದಾಗಿ ಜಲಾವೃತವಾಗಿದ್ದು, ಅಷ್ಟಮಟ್ಟದ ರಥಬೀದಿಯ ಸುತ್ತಲೂ ಇರುವಂತಹ ಒಳಚರಂಡಿಯಲ್ಲಿ ಕಸ ತುಂಬಿಕೊಂಡ ಕಾರಣ ಮಳೆ ನೀರೆಲ್ಲ ದೇಗುಲದ ಒಳಗೆ ನುಗ್ಗಿದೆ. ದೇಗುಲದ ಸುತ್ತಮುತ್ತಲಿನ ಅಂಗಡಿ, ಹೋಟೆಲ್ಗಳು ಒಳಚರಂಡಿ ಕಾಲುವೆಯನ್ನ ಒತ್ತುವರಿ ಮಾಡಿದ್ದು ಈ ಸಮಸ್ಯೆಗೆ ಕಾರಣ ಅಂತ ಭಕ್ತರು ಹೇಳಿದ್ದಾರೆ. ಇತಿಹಾಸ ಪ್ರಸಿದ್ಧ ದೇವಸ್ಥಾನದ ಸುತ್ತಲೂ ಒತ್ತುವರಿ ತೆರವು ಮಾಡಿ ಒಳಚರಂಡಿ ವ್ಯವಸ್ಥೆ ಸರಿ ಮಾಡಬೇಕಾಗಿದೆ ಅಂತ ಆಗ್ರಹಿಸಿದ್ದಾರೆ. ಉಡುಪಿಯಲ್ಲಿ ಸುರಿದ ಮಹಾಮಳೆಗೆ ಹಲವೆಡೆ ಅವಾಂತರಗಳೇ ಸೃಷ್ಟಿಯಾಗಿದೆ. ಸತತ 4-5 ಗಂಟೆಗಳ ನಿರಂತರ ಗಾಳಿ ಮಳೆಗೆ ಶಿವಪಾಡಿ ದೇವಾಲಯದ ಆವರಣದಲ್ಲಿ ಜಲಪಾತಂತಹ ದೃಶ್ಯ ನಿರ್ಮಾಣವಾಗಿದೆ. ಮಣಿಪಾಲದಲ್ಲಿರುವ ಶಿವಪಾಡಿ ಮಹಾಲಿಂಗೇಶ್ವರ ದೇವಾಲಯದ ಪ್ರಾಂಗಣ ಹಾಗೂ ದೇವರ ಗುಡಿ ಸಾಕಷ್ಟು ತಗ್ಗು ಪ್ರದೇಶದಲ್ಲಿರೋದ್ರಿಂದಾಗಿ ಶಿವ ದೇವಾಲಯಕ್ಕೆ ಹಲವು ಗಂಟೆಗಳ ಜಲ ದಿಗ್ಬಂಧನವಾಗಿ ಅರ್ಚಕರು ಪರದಾಡುವಂತಾಗಿತ್ತು. ಈ ಜಲ ದಿಗ್ಬಂಧನದ ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ. ಪೂರ್ವ ಮುಂಗಾರು ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ. ಮಳೆ ನೀರಿನಲ್ಲೇ ಬಿಎಂಟಿಸಿ ಬಸ್ ಕೆಟ್ಟು ನಿಂತಿದ್ದು, ನಿಗದಿತ ರೂಟ್ಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ತೆರಳುತ್ತಾ ಇಲ್ಲ. ಬಸ್ ಸಿಗದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ವೀರಸಂದ್ರ ಬಳಿ ಬಸ್ ಒಳಗೆ ಮಳೆ ನೀರು ನುಗ್ಗಿದ್ದು, ಬಸ್ ಬಾಗಿಲು ತೆಗಿತಾ ಇದ್ದಂತೆ ಪ್ರವಾಹದಂತೆ ನೀರು ಹೊರಬಂದಿದೆ. ಇದನ್ನ ಕಂಡ ಸಾರ್ವಜನಿಕರು ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು ಅಂತ ವ್ಯಂಗ್ಯ ಮಾಡಿ ಪೋಸ್ಟ್ ಹಾಕ್ತಾ ಇದ್ದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಬೆಂಗಳೂರಲ್ಲಿ ಸುರಿದ ಮಳೆ ನೂರಾರು ಅವಾಂತರ ಸೃಷ್ಟಿ ಮಾಡಿದೆ. ಮೆಜೆಸ್ಟಿಕ್ನಲ್ಲಿ ಅಂಗಡಿಗಳಿಗೆ ನೀರು ನುಗ್ಗಿದೆ. ಆನಂದರಾವ್ ಸರ್ಕಲ್ ಸುತ್ತಮುತ್ತಲಿನ ಮಳೆಯ ನೀರು ಸಂತೋಷ್ ಥಿಯೇಟರ್ಗೆ ನುಗ್ಗಿದೆ. ಸಂತೋಷ್ ಥಿಯೇಟರ್ ಸುತ್ತಮುತ್ತಲಿನ ಅಂಗಡಿಗಳಿಗೆ ನೀರು ನುಗ್ಗಿದ್ದು ಅಪಾರ ಪ್ರಮಾಣದಲ್ಲಿ ಹಾನಿಯಾಗಿದೆ. ಈ ಹಿಂದೆಯೂ ಹಲವು ಸಲ ನೀರು ನುಗ್ಗಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ರೂ ಎಚ್ಚೆತ್ತುಕೊಳ್ತಾ ಇಲ್ಲ. ಹೃದಯ ಭಾಗ ಎನಿಸಿಕೊಳ್ಳುವ ಮೆಜೆಸ್ಟಿಕ್ಗೆ ಈ ಸ್ಥಿತಿ ಬಂದ್ರೆ ಬೇರೆ ಕಡೆ ಏನೆಲ್ಲ ಆಗಿರಬೇಕು ಅಂತ ಜನ ಕಿಡಿಕಾರಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಆರೋಪಿ ದರ್ಶನ್ ಪವಿತ್ರ ಗೌಡ ಸೇರಿ 16 ಆರೋಪಿಗಳು 57ನೇ ಸಿಸಿಎಚ್ ಕೋರ್ಟ್ಗೆ ಹಾಜರಾಗಿದ್ರು. ಕಳೆದ ಬಾರಿ ವಿಚಾರಣೆಗೆ ಗೈರಾಗಿದ್ದ ದರ್ಶನ್ಗೆ ನ್ಯಾಯಪೀಠ ಎಚ್ಚರಿಕೆ ನೀಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಎಫ್ಎಸ್ಎಲ್ ವರದಿಗಳು, ಕೆಲ ದಾಖಲಾತಿಗಳು ಒಳಗೊಂಡ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ವಿಚಾರಣೆಗೆ ಹಾಜರಾದ ಪ್ರಕರಣದ ಆರೋಪಿಗಳ ಹೆಸರು ಕರೆದು ಕೋರ್ಟ್ ಆರೋಪಿಗಳು ಹಾಜರಾದ ಬಗ್ಗೆ ಖಚಿತಪಡಿಸಿಕೊಂಡಿದೆ. ಈ ವೇಳೆ 3ನೇ ಆರೋಪಿ ಪವನ್ ಹೊರತುಪಡಿಸಿ ಎಲ್ಲರೂ ಹಾಜರಾಗಿದ್ದಾರೆ. ಪೊಲೀಸರು ಸಲ್ಲಿಸಿದ ಹೆಚ್ಚುವರಿ ಚಾರ್ಜ್ ಶೀಟ್ ನೀಡುವಂತೆ ವಕೀಲರ ಮೂಲಕ ಕೋರ್ಟ್ಗೆ ಆರೋಪಿ ದರ್ಶನ್ ಮನವಿ ಮಾಡಿದ್ದಾರೆ. ವಕೀಲರ ಮನವಿ ಪುರಸ್ಕರಿಸಿದ ಕೋರ್ಟ್ ಆರೋಪಿಗಳಿಗೆ ಚಾರ್ಜ್ ಶೀಟ್ ನೀಡುವಂತೆ ಸೂಚನೆ ನೀಡಿದೆ. ಮುಂದಿನ ವಿಚಾರಣೆಯನ್ನ ಜುಲೈ 15ಕ್ಕೆ ಮುಂದೂಡಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.